ಗೈಸ್ ನಮ್ಮ ಅಮ್ಮಂಗೆ ಚೆನ್ನಾಗಿ ಕೊಡಿಸ್ತಿ. ಖುಷಿ ಆಯ್ತಾಯ್ತಾ ಸಸಿಗ? ಖುಷಿ ಆಗಲ್ಲ. ಮಿಸ್ ಖುಷಿ ಆಯ್ತದ. ಏನ್ ನೀ ಎಲ್ಲ ನೆಗೆದು ನಿಮ್ಮ ಅಮ್ಮಂಗೆ ಹಂಗಾಗಿದ್ರೆ ಹಿಂಗೆ ನೆಗಿತಿದ್ರೆ ನೀವು? ತಂದೆ ತಾಯಿಗೆ ನೆಮ್ಮದಿ ಇಲ್ದಂಗೆ ಆಗ್ಲಿ ಅಂತ ನಡಿ ಸುಮ್ಗೆ ಹಂಗೆಲ್ಲ ಬಯಸ್ಕೋಬೇಡ. ದೇವಸ್ಥಾನಕ್ಕೆ ಹೋಗವೆಲ್ಲ ಗೈಸ್ ಇವಾಗ ಆಸಾಡೋ ಟೈಮು, ಮದುವೆಗಳೇನು ಮಾಡಲ್ಲ, ಚಿನ್ನದ ರೇಟ್ ಎಲ್ಲ ಕಮ್ಮಿ ಅಲ್ವಾ, ಸೊ ಅದಕ್ಕೆ ನಮ್ಮ ಅಮ್ಮಂಗೆ ಚಿನ್ನ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದವನಿ ನಾನು. ಖುಷಿ ನಿಮ್ಮ ಅಂಗಡಿಲಿ ಅರ್ಧ ಚಿನ್ನ ಇವಳು ಅಲ್ವಾ ತಗೊಂಡಿರೋ ನಮ್ಮವ್ವ. ಗೈಸ್ ನಮ್ಮ ಅಮ್ಮಂಗೆ ಕಿವಿಗೆ ವಾಲೆ ಮಾಡಿಸ್ಕೊಡ್ತೇವನಿ. ಗೈಸ್ ನಮ್ಮ ಅಮ್ಮನ ವಾಲೆ ವಿಜಿದು ವಾಲೆ ಅಲ್ಲ, ಉಂಗುರ ವಿಜಿಗಾಗಿತ್ತಲ್ಲ, ಹಂಗೆ ಕೈಗೆ ಸಿಗಾಕೊಂಡ್ರೆ ಕಟ್ ಮಾಡ್ತಾ ಇರ್ತೀವಿ. ಜಾಸ್ತಿ ಬರ್ತಲ್ಲ ಸ್ವಲ್ಪ ಎಲ್ಲ ತೂಕಲ್ಲ ನೋಡು ಬಂತ ಆಯ್ತಾ ಕಟ್ಟಾಗೋಯ್ತು. ಇದು ಬೇಗ ಎತ್ತಪ್ಪದ. ಅಯ್ಯೋ ಜೋಮು ಬೆಳ್ಳಿ ಹಿಂಗಾಗದೆ ರಕ್ತ ಬಂದಿದೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲೇ ಎಲ್ಲ ಅವಾಗ ಬೆಳ್ಳಿ ರೇಟು ಎಷ್ಟೆಷ್ಟೋ ಟ್ರೈ ಮಾಡಿದ್ವಿ ಎಂಗೇಜ್ಮೆಂಟ್ ಅಲ್ಲಿ. ಕೊಟ್ಟಿರೋ ಗಿಫ್ಟ್ ಮದುವೆ ಉಂಗ್ರ ಯಾರ ಅಮ್ಮ ಕೊಟ್ಟಿದ್ದು? ನಿಮ್ಮ ಅಪ್ಪ ಕೊಡ್ಸಿದ್ದು. ಅಪ್ಪ ಗೈಸ್ ನಮ್ಮ ಅಪ್ಪ ಕೊಟ್ಟಿರೋ ಉಂಗ್ರನ ಚಚ್ಚಾಕಿಸ್ಬಿಟ್ಟು ನಮ್ಮ ಅಮ್ಮ ತಿರ್ಗಾ ಅದ್ರ ಬದ್ಲಿಗೆ ಉಂಗ್ರನೇ ಮಾಡಿಸ್ತಾ ಇರೋದು. ವಾಲೆ ಅಂದ ಮತ್ತೆ ಇಲ್ಲ, ವಾಲೆನು ಬೇರೆ ಉಂಗ್ರ ಬೇರೆ. ವಾಲೆ ಬೇರೆ ಉಂಗ್ರ ಬೇರೆ. ಇಲ್ಲ ಉಂಗ್ರ ಅದೇ ಅದನ್ನೇ ಹಾಕ್ಸಿ ಮಾಡಿಸ್ತಾ ಇರೋದು. ಇವಾಗ ದಪ್ಪ ಆಗ್ಬಿಟ್ಟನೆಲ್ಲ ಆಯ್ತಾ ಇಲ್ಲ. ಅವಾಗ ಸಣ್ಣಕ್ಕಿದ್ದಿ ಮದ್ವೆಲಿ ಎಷ್ಟು ಗ್ರಾಮ್ ಹಂಗೆ ಮಾಡಿಸಿದ್ದಮ್ಮ ಇದು? 6 ಗ್ರಾಮ್. ಎಷ್ಟು ಗ್ರಾಮ್ ಎಷ್ಟು ರೂಪಾಯಿ ಅಂತ? 400 ರೂಪಾಯಿ. 400 ರೂಪಾಯಿ ಮಾಡಿಸಿದ್ದು. ಇವಾಗ ನಮ್ಗೆ 13,000 ಮಾರಾಕ್ತಾವಿ ನಾವು. ಗೈಸ್ ಇವರು 15,000 ಹಾಕಿದ್ರು, ಆಮೇಲೆ ತಿರ್ಗಿ ಇವಾಗ 14,900 ಹಾಕವ್ರೆ. ನಾವು 14,700 ಕೇಳ್ತೀವಿ. ಶಶಿ ಶರತ್. ಇಲ್ಲ 14,700 ಹಾಕಿ ಬಿಡೀರಿ, ನಾನು ಹೇಳ್ತೀನಿ. ನಾವು ತಿರ್ಗಾ ಬರ್ತೀವಿ ನೋಡಿ ನಿಮ್ಮ ಮನೆ ಅಂಗಡಿಗೆ ಚಿನ್ನ ಮಾಡ್ಸಕ. ತಿರ್ಗಾ ಬರ್ತೀವಿ. ಹಾ ನೋಡ್ರಿ, ನೀವು ಇವಾಗ 100 ರೂಪಾಯಿಯಿಂದ ಒಬ್ರು ಇವ್ರೆಲ್ಲ ಏನೇನು ಕಸ್ಟಮರ್ಗೆ ಏನಕ್ಕೆ ಅವ್ರದ್ದು ಎಲ್ಲೆಲ್ಲ ನಮ್ಗೆ ಪರಿಚಯ ಬನ್ನಿ ಆಂಟಿ ಅಂತ ಕರೀತಿದ. ಇದೀರಿ ನೋಡಿ, ಇನ್ನ 700 ಹಾಕ್ಬೋದು. ಹಾಕ್ರಿ, ಏನಿಲ್ಲ 100 ರೂಪಾಯಿಗೆ 200 ರೂಪಾಯಿ ಅಂತ 8 ಗ್ರಾಮು. ಗೈಸ್ ಫೈನಲಿ 700ಕ್ಕೆ ಆಯ್ತು. ಗಂಡೈಕ್ಳು ಮುರ ಇದು ಪಾಪ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಗೈಸ್ ಟೋಟಲ್ಲು 1,17,600 ರೂಪಾಯಿ. ಅದರಲ್ಲಿ ನಮ್ಮ ಚಿನ್ನ 67,000ಕ್ಕೆ ಹಾಕೊಂಡವ್ರೆ. 50,060 ರೂಪಾಯಿ, 600 ರೂಪಾಯಿ, 50,600 ರೂಪಾಯಿ ಇನ್ನೂ ಎಕ್ಸ್ಟ್ರಾ ನಾವೇ ಕೊಡಬೇಕು. ಟೋಟಲ್ 8 ಗ್ರಾಮ್ ಮಾಡಿಸ್ತಾ ಇರೋದು ಚಿನ್ನನ. ಗೈಸ್ ನಮ್ಮ ಅಮ್ಮಂಗೆ ಚಿನ್ನ ಕೊಡಿಸ್ತಿ. ಖುಷಿ ಆಯ್ತಾಯ್ತಾ ಸಸಿಗ? ಖುಷಿ ಆಗಲ್ಲ. ಮಿಸ್ ಖುಷಿ ಆಯ್ತದ. ನಮ್ಮ ಅಮ್ಮಂಗೆ ಗೈಸ್ ನಾನು ಚಿಕ್ಕ ವಯಸ್ಸಂದ್ರೆ ಒಂದು 3-4 ವರ್ಷದ ಹಿಂದೆ KGF ಪಿಕ್ಚರ್ ಬಂದಿತ್ತಲ್ಲ, ಅವಾಗ ಪ್ರಪಂಚದಲ್ಲಿರೋ ಚಿನ್ನನೆಲ್ಲ ನಿಂಗೆ ತಗೊಡ್ತೀನಿ ಕಣಮ್ಮ ಅಂತ ಹೇಳಿದ್ವಿ. ನಮ್ಮ ಕೆಲಸ ಇದ್ರೆ ನೋಡ್ಕೊ ಅಂತ ಅಂದ್ಬಿಟ್ಟು ಬೋದಿತ್ತು. ಬಟ್ ಇವಾಗ ನಮ್ಮಮ್ಮ ಕೇಳಿದ್ರೆ ಚಿನ್ನನ ತಗೊಳ್ಳೋ ಕೆಪಾಸಿಟಿ ಆಯ್ತು ನಂಗೆ. ಅದ್ಯಾವುದು ಒಡವೆ ಅಂಗಡಿ ಪ್ರಮೋಷನ್ಗೆ ಹಿಂಗನ್ಸ್ತೇ ಸಸಿಗ? ಖುಷಿ ಆಯ್ತು. ನೀನು ಇಷ್ಟಪಟ್ಟಂಗೆ ವಾಲೆ ತಗೋತಿದ್ಯಾ? ನೆಕ್ಸ್ಟ್ ಸತಿ ಬಂದ್ಬಿಟ್ಟು ಉಂಗ್ರನೂ ತಗೋತೀಯ? ಏನ್ ಅನಿಸ್ತೈತೆ ನಿನ್ನ ಮಗನ ಬಗ್ಗೆ? ಹೆಮ್ಮೆ ಅನಿಸ್ತದೆ. ಆಮೇಲೆ ನೀನಪ್ಪದಕ್ಕಿಂತ ಮತ್ತೆ ನಿಂಗೇನು ಅನಿಸ್ತದೆ? ನನಗೆ ಒಂದು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ತಿಯಲ್ಲ ಮಗ. ನಾವು ಕೊಡಿಸ್ಬೇಕು, ನೋಡಿದ್ರೆ ಏನಂತಾರೆ ಈ ಥರ ಕೊಡಿಸ್ಬೇಕ ಅಂತ ಫೀಲ್ ಬರುತ್ತಲ್ಲ, ಅದೊಂದು ಒಳ್ಳೆ ಜೊತೆ ಮಚ್ಚ. ನಿಮ್ಗೆ ಅನಿಸ್ತೈತೆ? ಏನು ಅನಿಸ್ತೈತೆ? ಫುಲ್ ಖುಷಿ ಇದೆ. ಒಳ್ಳೆ ಮಗ ಆಗಿದ್ಯಲ್ಲ ಅಂತ. ಗೈಸ್ ಕಾರ್ ಪಾರ್ಕಿಂಗ್ ಮಾಡಿ ಕಾರ್ ವಾಶಿಬಿಟ್ಟು ಇಲ್ಲೇ ಇವಾಗ ನಾವು 3 ಜನನೂ ನಮ್ಮ ಅಮ್ಮಂಗೆ ಸೀರೆ ತಗೊಳಕ್ಕೆ ಅಂತ ಅಂದ್ಬಿಟ್ಟು ನಾವು 3 ಜನನೂ ಹೋಯ್ತಾವೆ. ಸೀರೆ ಸೆಲೆಕ್ಟ್ ಮಾಡೋದು ಈ ಸತಿ, ಹೋದ ಸತಿ ನಿವಿಯವ್ರು ಬಂದಿದ್ದಾಗ ನಿವಿಯವ್ರು ಸೆಲೆಕ್ಟ್ ಮಾಡಿದ್ರು, ಈ ಸತಿ ನಿಸರ್ಗ ಅವ್ರು ಸೆಲೆಕ್ಟ್ ಮಾಡೋರಂತೆ. ಹೇಳಿದ್ದು ಪಾಸ್ ಕೊಟ್ಟಿರೋದು ನಾವು ಅದಕ್ಕೆ ಅಲ್ಲೇ
ಅಯ್ಯೋ ನಾನು ಹೇಳಿದ್ರೆ ತಲೆ ಹೋಗಿ ಬರ್ತಾರೆ ಹೋಗಿ ನಡ್ಕೊ ಪಾಪ ಹೊಡೆದ್ಬಿಟ್ಟು ಹೊಂಟೋದ್ರು ಬನ್ನಿ ಕರ್ಕೊಂಡ್ರು ಸೋಡು ಚೆನ್ನಾಗಿದೆ ಸೋಡು ಹೆಣ್ಣು ಸೋಡು ಹೆಂಗಿದ್ದು ನೋಡು ಗಂಡಿಗೆ ನಡೆಯೋ ವಾಕಿಂಗ್ ಸ್ಟೈಲ್ ನೋಡ ಗಂಡೈಕ್ಳು ಅಷ್ಟೇ ಚೆನ್ನಾಗಿ ನಡೀತವೆ ಗಂಡೈಕ್ಳಿಗಿಂತ ಹೆಚ್ಚು ಗಂಡು ಬೀರಿ ಎಷ್ಟು ನಮ್ಮಮ್ಮ ಆಲ್ರೆಡಿ ಸೀರೆ ಅಂಗಡಿ ಅದೇ ಇವಾಗ ನಾವು ಸೀರೆ ಅಂಗಡಿಗೆ ಹೋಯ್ತಾವೆ ಏನಾಯ್ತಮ್ಮ ಅಲ್ಲ ಇಷ್ಟು ದೊಡ್ಡ ಸೀರೆ 1 ಲಕ್ಷ ಸೀರೆ 1 ಲಕ್ಷ ಸೀರೆಗೆ ಒಂದು ಸೀರೆನೇ ಇಷ್ಟ ಆಗಿಲ್ವಾ ಸಿಂಪಲ್ ಸೀರೆ ಬಾರ ಆಂಟಿ ಇದಕ್ಕೆ ಹೋಗೋಣ ಆಂಟಿ ಬನ್ನಿ ಆಂಟಿ ನೀವು ಬನ್ನಿ ಆಂಟಿ ಆಂಟಿ ಬನ್ನಿ ಆಂಟಿ ನಮಸ್ತೆ ಚೆನ್ನಾಗಿದೆ ಫೋಟೋ ಬೇಕಾಗಿತ್ತು ನಿಮ್ಮ ವಿಡಿಯೋಸ್ ಚೆನ್ನಾಗಿ ಗೈಸ್ ನಮ್ಮಮ್ಮ ಈ ಸ್ಯಾರಿ ತಗೋತು ಗೈಸ್ ಇದು ಮರ್ಸೇಬು ಕದ್ದಿರೋದು ಅದಕ್ಕೆ ಕೊಳ್ತೋಗಿರೋ ಸಿಕ್ಬಿಟ್ಟದೆ ಗೈಸ್ ಇವಾಗ ತಟ್ಟೆ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದವು ತಟ್ಟೆ ರಾಣಿ ನಿಮ್ಮಟಿಗೆ ಒಂದು ಕೊಡ್ತೀವಿ ಅಂತನಾ ಕೊಡಕ್ಕೆ ಸೀನೇ ಇಲ್ಲ ನಮ್ಮಮ್ಮ ಇಂಥವ್ರಲ್ಲೆಲ್ಲ ನೆವರ್ ಕಾಂಪ್ರಮೈಸ್ ಡಜನ್ ತಗೋಗ್ಲಿ ಅವಳಿಗಿಂತ ಹೆಚ್ಚು ಅಂತ ತಗೊಂಡು ಸುಮ್ಮನಂದಿರೋದು ಎತ್ಕೊಂಡ್ಬಿಟ್ಬಿಟ್ಟು ಆಮೇಲೆ ಗೈಸ್ ನಮ್ಮ ಕಾರ್ ಇನ್ನೂ ವಾಶ್ ಮಾಡ್ತಾನೆ ಅವರೇ ಇನ್ನೂ ಆಗಿಲ್ವೇನೋ ಕಾಣೆ ನಮ್ಮಮ್ಮ ಯಾರೆಲ್ಲ ಬಂದ್ಬಿಟ್ರು ಎಲ್ಲಿ ಬಿದ್ದೆ ಗೈಸ್ ಮೊಣ್ಣ ಇತ್ತೆ ಅಂದ್ಬಿಟ್ಟು ನೆಗೆಯಕ್ಕೆ ಹೋಗಿ ಖಾಲಿ ಏಟ್ ಮಾಡ್ಕೊಂಡದೆ ನಮ್ಮಮ್ಮ ಏನು ನೆಗೆಯೋದು ಹಾಂ ಏನು ನೀ ಎಲ್ಲ ನೆಗೆಯೋದು ನಿಮ್ಮಮ್ಮಂಗೆ ಹಂಗಾಗಿದ್ರೆ ಹಿಂಗೆ ನೆಗಿತಿದ್ರೆ ನೀವು ಅಯ್ಯೋ ನಿಮಿಟ ಹೋಗ್ಲಿ ಬಿಡು ಗೈಸ್ ಇವಾಗ ಊಟಕ್ಕೆ ಹೋಯ್ತಾವೆ ಗೈಸ್ ಊಟ ಬಾರಿಸ್ತಾವೆ ಗೈಸ್ ಇದು ಮಶ್ರೂಮ್ ಬಿರಿಯಾನಿ ಇಲ್ಲ ಪನ್ನೀರ್ ಬಿರಿಯಾನಿ ಗೈಸ್ ಊಟ ಎಲ್ಲ ಮುಗೀತು ಗೈಸ್ ನಿಸರ್ಗ ಅವ್ರು ಹೋಯ್ತವ್ರೆ ಟಾಟಾ ಬೈ ಬಾಯ್ ಅವ್ರ ಮನೆಗೆ ಹೋಯ್ತವ್ರೆ ಮತ್ತೆ ವಾಪಸ್ ಯಾವಾಗ ಬರ್ತೀರಾ ಮೈಸೂರಿಗೆ ಬಾಯ್ 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 ಸರ್ ಬಾಯ್ ಗೈಸ್ ಇವಾಗ ಇಸ್ರಾರು ಅವ್ರ ಅಕ್ಕ ಅವ್ರ ಹಾಸ್ಪಿಟ್ಲ್ ಅವರಲ್ಲ ಅಂತೆ ಇವಾಗ ಇಸ್ರಾರ್ನ ಹಾಸ್ಪಿಟ್ಲ್ ಡ್ರಾಪ್ ಮಾಡ್ಬಿಟ್ಟು ನಾವು ಹೋಗ್ಬೇಕು ಹುಷಾರು ಗೈಸ್ ನಾವು ಹಿಂಗೆ ಮನೆಗೆ ಹೋಗ್ತಿದ್ವಲ್ಲ ಹಂಗೆ ನಮ್ಮ ಅಪ್ಪಂಗೆ ಫೋನ್ ಮಾಡ್ದ ಅಪ್ಪನ ಗೊತ್ತು ಕುತ್ಕೊಂಡ್ರಿ ಅಪ್ಪಯ್ಯ ಎಲ್ಲ ಸೇವಿಂಗ್ ಮಾಡಿಸ್ಬಿಟ್ಟಿದ್ಯಂತೆ ಸೇವಿಂಗ್ ಮಾಡಿಸ್ಬಿಟ್ಟಿದೀವಿ ಅಂತ ಅಂದ್ರೆ ಅರ್ಥ ಏನು ನೋಡಪ್ಪ ಸೇವಿಂಗ್ ಮಾಡ್ತಾರೆ ಹ್ಯಾಂಡ್ ಸಮ ಕಾಣಿಸ್ತಿದ್ಯಾ ಹಂಗಂತಪ್ಪ ಅಮ್ಮ ಸೇವಿಂಗ್ ಮಾಡಿಸ್ತಿದೆ ಅಂತ ಎಲ್ಲ ಸಹಜ ಪ್ರಕ್ರಿಯೆ ನಡಿ ಮುಚ್ಕೊಂಡು 1 ಗಂಟೆ ರಾತ್ರಿ ಬಾ ದಿನ ಮನೇಲಿ ಇದ್ಯಾಕಮ್ಮ 1 ಗಂಟೆಗೆ ಬಲ ದಿನ ಸರಿ ಕಣಪ್ಪ ಇನ್ಮೇಲೆ ಯಾಕ ದಿನ ಬಾ ಅದಕ್ಕೆ ಯಾರು ನೀನು ಚೆನ್ನಾಗಿ ಹೇಳ್ದ ಬಿಡು ಯಾರು ಅಂಕ ಸಂಖ್ಯೆ ಇದ್ದದ್ ನಿನ್ಗ 2 ಗಂಟೆಗೆ ಬಾ ಆಯ್ತಪ್ಪ 2 ಗಂಟೆ ಅಲ್ಲ 3 ಗಂಟೆಗೆ ಬರ್ತೀನಿ 1 ಗಂಟೆ ಅಲ್ಲ 2 ಗಂಟೆ ಅಲ್ಲ 3 ಗಂಟೆಗೆ ಜ್ಞಾನ ಇಲ್ಲಿ ಅದ್ ಕಂತ್ರಿ ನಾಯಿ ನನ್ನ ಮಕ್ಳಂಗ್ ಬರೋದು ನಡಿ ಸುಮ್ಗ ಮದ್ಯದಿಂದ ನಮ್ಮ ಅಪ್ಪನ ಕೈಯಲ್ಲಿ ಬೈಸ್ಕೊಳ್ಳೋದಂದ್ರೆ ಏನೋ ಒಂಥರ ಖುಷಿ ಏನಂತಾರ ಖುಷಿ ಬಂಡೆ ಬಿದ್ದೋಗಿದೆ ಅಂತ ನಿನ್ ಸಾಮಾನ್ಯ ಜ್ಞಾನನೂ ಇಲ್ವಾ ಇಲ್ಲಪ್ಪ ಯಾರಾದ್ರೂ ಅಷ್ಟೊತ್ತಿನ ರಾತ್ರಿ ಬಂದಾರ ಬರ್ತಾರಪ್ಪ ಯಾರು ಕೆಲಸ ಇರೋರು ನಾನು ಅಲ್ಲ ಅಷ್ಟೊತ್ತಿನ ರಾತ್ರಿ ನಿನ್ಗೇನ್ ಕೆಲಸ ವೇಸ್ಟ್ ಬಾಡಿ ಆಫ್ ದ ವಿಲೇಜ್ ವೇಸ್ಟ್ ಬಾಡಿ ಏನಲ್ಲ ನಿನ್ ಸನ್ನಿವೇಶ ಸೃಷ್ಟಿ ಮಾಡ್ಕೊತಾ ಇರೋದು ನೀನ್ ಯಾತಕ್ ವೇಸ್ಟ್ ಬಾಡಿ ಅಂತ ನಾನು ಹೇಳನೆ ಅಲ್ಲ ಹೋದ್ಮೇಲೆ ಮರ್ಯಾದೆಯಿಂದ ಬರ್ಬೇಕು ತಾನೆ 1 ಗಂಟೆ 12 ಗಂಟೆ 11 ಗಂಟೆಗೆ ಬಂದ್ರೆ ಯಾರಾದ್ರು ಮಕ್ಕಳು ತಂದೆ ತಾಯಿಗೆ ನೆಮ್ಮದಿ ಇಲ್ದಂಗೆ ಆಗ್ಲಿ ಅಂತ ನಡಿ ಸುಮ್ಗೆ ಹಂಗೆಲ್ಲ ಬಯಸ್ಕೋಬೇಡ ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲಪ್ಪ ಸಾರಿ ರಿಪೀಟ್ ಏನು ಮಾಡ್ತಿದೆ ಕಣ ನಿನ್ ಸಾರಿ ಅನ್ನೋದು ಲೆಕ್ಕ ಮನುಷ್ಯನಿಗೆ ಬಂಡಿ ಬೀಳ್ಬಾರ್ದು ಛಲ ಇಟ್ಕೋಬೇಕು ಚಾಲೆಂಜ್ ಇಟ್ಕೋಬೇಕು ಜೀವನದಲ್ಲಿ ಗೆಲ್ಬೇಕಾದ್ರ ಅಮ್ಮ ನೀನೇನಾದ್ರು ಬಯೋದ ನೀ ಬೆಳಗ್ಗೆನೆ ಬೋದಲ್ಲ ಸಾಕು ಕುಡಿ ಇನ್ನಷ್ಟು ಬೋದಿ ಮದುವೆ ತಗೋವಾಗ 1 ಗಂಟೆ ರಾತ್ರಿ ಗಂಟೆ ನಿದ್ದೆ ಬಂದಿಲ್ಲ ನನಗೆ ಅಪ್ಪ ನಿಂಗೆ ನೆಂಬು ಬಿಟ್ರು ಬಿಡು ಹೋಯ್ತದ ನಡಿ ನಾನು ಯಾಕೆ ಸುಳ್ಳು ಹೇಳನೆ ಅದಕ್ಕೆ ನಮ್ಮ ಸುಳ್ಳು ನಮ್ಮ ವಂಶದಲ್ಲಿ ಎಲ್ಲ ನಡಿ ಮದುವೆ ಗೊತ್ತು ಕಣಪ್ಪ ನೀ ಸುಳ್ಳು ಹೇಳೋದಂತ ಗೈಸ್ ಇವಾಗ ಊರಿಗೆ ಹೋಗಂಬನ್ನಿ ಗೈಸ್ ಹುಟ್ಟಿಗೆ ಬಂದು ಗುರು ಇವತ್ತು ಜ್ಞಾನವಿ ರಕ್ಷಿತಕ ಎಲ್ಲ ಸಿಕ್ಕಿದ್ರು ಗುರು ನಿಜ ಮೈಸೂರಲ್ಲಿ ಹೆಂಗ್ರದ ಗೊತ್ತ ಗುರು ಪಾಪು ಫೋನು ಗುರು ರಾಘವ್ ಪಾಪು ಹೆಂಗದ ಗೊತ್ತ ಗುರು ಉಸ್ತಿ ಚೆನ್ನಾಗಿದೆ ಗುರು ಮುಚ್ಚಿಕ ಬಂದೆ ನಿಂಗಿಂತ ಸ್ಟೈಲ್ ಗುರು ಸೂಪರ್ ಗುರು ಸಟ್ಟಿಗೆ ಬಂದು ನಮ್ಮ ಅಣ್ಣನು ಚಾಮುಂಡಿ ಬೆಡ್ಸಿಂದ ಬಂದವನ ಇಲ್ಲಿ ನೋಡಿ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಯ್ತು
ಲೋಫರ್ ಮದವಿ ಏನೋ ಇನ್ನಗಿತಿದ್ಯೇ ಹಾಂ ಇಷ್ಟೊಂದು ಹಾಟ್ ಸ್ಮೆಲ್ ಕೊಡ್ತಿದ್ಯಾ ಎಷ್ಟೊತ್ತಿಗೆ ಬಂದ್ರಲ್ಲ ಬೆಟ್ಟದಿಂದ ಈಗ 6 ಗಂಟೆ 6 ಗಂಟೆಗೆ ಚೆನ್ನಾಗಿತ್ತು ಒಳ್ಳೊಳ್ಳೆ ಬೇಬ್ಸ್ ನೋಡಿದ್ರ್ಯಾ ದೇವಸ್ಥಾನಕ್ಕೆ ಹೋಗವೆಲ್ಲ ನನ್ನ ಮಗನ ನಾಳೆ ನಮ್ಗೆ ಎಕ್ಸಾಮು ಕಣಪ್ಪ ಬೌಟ ತಿನ್ನು ಮೂಸ್ನ ಎಲ್ಲಿ ತೋರ್ಸು ಮಟನ್ ತಿಂದ್ಯಾ ನನ್ನ ಮಗನ ಅಟ್ಟಿ ಎಣ್ಣೆ ನಮ್ಮ ಮಟ್ಲಿ ಚಿಕನ್ ಅಂದ್ಬಿಟ್ಟು ತಿಂದೆ ಹೋಯ್ತಿದ್ಯಾ ಹೋಗಿ ಇರ್ಲಿ ಆಯ್ತು ನಮ್ಮ ಮಟ್ಲಿ ಇವತ್ತು ಚಿಕನ್ ನಮ್ಮ ಅಪ್ಪ ಬಾರಿಸ್ತಾ ಇದ್ದ ಅಪ್ಪ ನಾಳೆ ಎಕ್ಸಾಮು ಕಣಪ್ಪ ನನಗೆ ಯಾವ ಎಕ್ಸಾಮು? ಲೇಬರ್ ಲಾ ಅಂತ ಇಂಡಸ್ಟ್ರಿಯಲ್ ಲಾ ಅಂತ ಹೇಳು ಏನಂತ. ಚೆನ್ನಾಗಿ ಬರೀತೀನಪ್ಪ ಆಶೀರ್ವಾದ ಮಾಡಪ್ಪ ನೀನು ಓದಿರೋನ್ ನಿನ್ ಗೊತ್ತು ತಾನೆ ಚೆನ್ನಾಗಿ. ಆಶೀರ್ವಾದ ಮಾಡ ಆಶೀರ್ವಾದ ಮಾಡ್ದಕ್ಕೆ ನೀನ್ ಬರೆಯಕ್ಕಾಗಲ್ಲ, ನೀನ್ ಓದಿರ್ಬೇಕಷ್ಟೇ. ನೀನು ಆಶೀರ್ವಾದ ಮಾಡಿದ್ರೆ ಪಾಸ್ ಆಯ್ತೀನಿ ಕಣಪ್ಪ. ಆಶೀರ್ವಾದ ಓದ್ದೆ ಹೋದ್ರು ಆಶೀರ್ವಾದ ಮಾಡ. ಸರಿ ಓದೋ ನೀ ಆಶೀರ್ವಾದ ಮಾಡ. ಆಶೀರ್ವಾದ ಓದಿದ್ರೆ ನೀ ಪಾಸ್ ಆಯ್ತಿದ್ದೆ ನೋಡಿ, ಅದೇ ಆಶೀರ್ವಾದ. ಸರಿ ಕಣಪ್ಪ. ಪಾಸ್ ಐತಿ ಅಂತ ಹೇಳ್ತಾ ಇದ್ದೆ ನನ್ಗೆ. ನಿನ್ನ ಮನಸ್ಸು ಬಿಡಮ್ಮ. ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಸಿಕ್ಕದೆ ಪಕ್ಕ ಪಾಸ್ ಐತಿ ಅಂತ ಹೇಳ್ತೀನಿ. ಆದಷ್ಟು ಟ್ರೈ ಮಾಡವನಿ ಬರ್ದವನಿ ನೋಡವ ಏನಾಯ್ತು ಅಂದ್ಬಿಟ್ಟು. ಗೈಸ್ ಜಿಮ್ಗೂ ಐತಲ್ಲ, ಆದರೂ ಪ್ರೋಟೀನ್ ಚಿಕನ್ ಮಾಡಿಸ್ಕೊಂಡವನಿ. ಈ ಕಡೆ ಚಿಕನ್ ಸಾರು, ನಾಟಿ ಕೋಳಿ ಅಲ್ಲ ಇದು, ನಾರ್ಮಲ್ ಫಾರಮ್ ಕೋಳಿ ಇದು. ಮತ್ತು ನಾಟಿ ಕೋಳಿ ಎರಡರಲ್ಲೂ ಸೇಮ್ ಪ್ರೋಟೀನ್ ಅಂತವೆ. ನನಗೂ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಾ ನೋಡಿ. ಈ ಚಿಕನ್ ಅಂತ ಈ ಚಿಕನ್ ತಿಂದ ಎಷ್ಟು ತಂಪು ಚಿಕನ್ ಶಕ್ತಿ ಇಲ್ಲನು. ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ಇಲ್ಲ, ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಆದ್ರೆ ಮಕ್ಕಳಿಗಿಲ್ಲ. ಗೈಸ್ ನಾಳೆ ಎಕ್ಸಾಮ್ ಅದೇ ನನಗೆ, ಮೇನ್ ಎಕ್ಸಾಮು, 2ನೇ ಎಕ್ಸಾಮು ಲೇಬರ್లో ಇರೋದು. ಇವತ್ತು ಬೆಳಗ್ಗೆಯಿಂದನೂ ಏನೂ ವ್ಲಾಗ್ ಮಾಡಿಲ್ಲ ಅನ್ಕೊಳ್ರಿ. ಎಡಿಟ್ ಇತ್ತು, ಎಡಿಟ್ ಮಾಡಿದೆ, ಅಲ್ಪ ಸ್ವಲ್ಪ ಓದ್ಕೋತವನಿ. ಇನ್ನು ಓದೋದೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಇರೋದು ಎಕ್ಸಾಮು. ಸೊ ಇವತ್ತು ಇನ್ನೂ ಸ್ವಲ್ಪ ಓದ್ಕೊಂಡು ತಿರ್ಗಾ ನಾಳೆ ಇವತ್ತು ವ್ಲಾಗ್ ಏನು ಮಾಡ್ಕೊಂಡಿಲ್ಲ. ನೆನ್ನೆ ವ್ಲಾಗ್ ಐತಲ್ಲ, ನೆನ್ನೆ ವ್ಲಾಗು ಇವತ್ತು ವ್ಲಾಗು 2 ಮರ್ಜ್ ಮಾಡಿ ಪೋಸ್ಟ್ ಮಾಡ್ತೀನಿ. ನಾಳೆ ನಂದು ಎಕ್ಸಾಮ್ ಅದೇ. ಆಲ್ ದ ಬೆಸ್ಟ್ ಹೇಳ್ರಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಲವ್ ಜಾಸ್ತಿ ಟಟ್ಟಾ ಬೈ ಬೈ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.